ಹಾಯ್, ಸೆಕೆಂಡ್ PUC ಮೂರನೇ ಬೋರ್ಡ್ ಎಕ್ಸಾಮ್ ಇರುತ್ತೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದೀವಿ. ಮೊದಲಾಗಿ ಈ ಮೂರನೇ ಬೋರ್ಡ್ ಎಕ್ಸಾಮ್ ಯಾವಾಗ ಆಗತ್ತೆ ನೀವು ಕೇಳೋದಾದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ಮುಂದೆ ಒಂದು 10 to 15 ಡೇಸ್ ಅಲ್ಲಿ ಈ ಮೂರನೇ ಬೋರ್ಡ್ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಿದ್ರೆ ಟೈಮ್ ಟೇಬಲ್ ಯಾವಾಗ ಸಿಗುತ್ತೆ ನೀವು ಕೇಳೋದಾದ್ರೆ, ಅದು ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಯಾವ ಡೇಟ್ಗೆ ಅನೌನ್ಸ್ ಆಗತ್ತೋ ಆ ದಿನಾಂಕಕ್ಕೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಮೂರನೇ ಬೋರ್ಡ್ ಎಕ್ಸಾಮ್ ಇಂತಹ ಡೇಟ್ ಇಂದ ಇಲ್ಲಿವರೆಗೆ ನಡೆಯುತ್ತೆ ಅಂತ ಡೇಟ್ ಅನೌನ್ಸ್ ಮಾಡ್ತಾರೆ. ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ಗೆ ಎಲ್ಲಿ ಅಪ್ಲೈ ಮಾಡೋದು ಅಂತ ನೀವು ಕೇಳೋದಾದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ಗೆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನೀವು ಯಾವ ಕಾಲೇಜಲ್ಲಿ PUC ಸ್ಟಡಿ ಮಾಡಿದ್ರು ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ರಿ, ಅದೇ ರೀತಿ ಮೂರನೇ ಬೋರ್ಡ್ ಎಕ್ಸಾಮು ಕೂಡ ಕಾಲೇಜ್ಗೆ ಹೋಗಿ ಅಪ್ಲೈ ಮಾಡಬೇಕು. ನಂತರ ಒಂದು ಬಿಗ್ ಕ್ವಶನ್ ತುಂಬಾ ಸ್ಟೂಡೆಂಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು ನನಗೆ, ಏನು ಅಂತಂದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಬರ್ದಿಲ್ಲ, ನಾನು ಮೊನ್ನೆ ಬೋರ್ಡ್ ಎಕ್ಸಾಮ್ ಬರ್ದಿದ್ದೆ, ಎರಡನೇ ಬೋರ್ಡ್ ಎಕ್ಸಾಮ್ ಬರ್ದಿಲ್ಲ, ಮೂರನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಅಪ್ಲೈ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವೀಗ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿರಲಿಲ್ಲ, ಈಗ ಮೂರನೇ ಬೋರ್ಡ್ ಎಕ್ಸಾಮ್ ಬರಿಬೇಕು ಅಂತಿದ್ದೀರಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ, ಆ ಟೈಮಲ್ಲಿ ಮೂರನೇ ಬೋರ್ಡ್ ಎಕ್ಸಾಮ್ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಮೂರನೇ ಬೋರ್ಡ್ ಎಕ್ಸಾಮ್ನ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ನೀವು ಕೇಳೋದಾದ್ರೆ, ಅಂದ್ರೆ ಮೂರನೇ ಬೋರ್ಡ್ ಎಕ್ಸಾಮ್ ಡಿಫಿಕಲ್ಟಿ ಇರುತ್ತಾ ಅಂತ ಕೇಳೋದಾದ್ರೆ ಆ ರೀತಿ ಏನಿರಲ್ಲ. ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಡಿಫಿಕಲ್ಟಿ ಲೆವೆಲ್ ಪ್ಯಾಟರ್ನ್ ಇತ್ತು, ಅದೇ ರೀತಿ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಇತ್ತು, ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಕೂಡ ಇರತ್ತಂದ್ರೆ ಯಾವುದೇ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಆಗಿರಲಿ 40% ಈಸಿ, 40% ಎವರೇಜ್ ಅಥವಾ ಮಾಡರೇಟ್ ಇರುತ್ತೆ, ಹಾಗೆ 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಪ್ಯಾಟರ್ನ್ ಸೇಮ್ ಇರುತ್ತೆ, ಬಟ್ ಕ್ವಶನ್ಸ್ ಬೇರೆ ಬೇರೆ ಇರುತ್ತೆ. ಈಗ ಕೆಲವೊಂದು 1-2 ಕ್ವಶನ್ ಕೆಲವು ಸಬ್ಜೆಕ್ಟ್ಗಳಲ್ಲಿ ರಿಪೀಟ್ ಕೂಡ ಆಗಬಹುದು. ಓಕೆ, ಅದಕ್ಕೋಸ್ಕರ ನೀವು ಆಲ್ರೆಡಿ ಏನು ಪ್ರಿಪ್ರೇಷನ್ ಮಾಡಿದ್ರಿ, ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿದ್ರಿ, ಎರಡನೇ ಬೋರ್ಡ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿದ್ರಿ, ಯಾವ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡಿದ್ರಿ ಅವುಗಳನ್ನ ಫಾಲೋ ಮಾಡಿ, ಹಾಗೆ ಸಿಲೆಬಸ್ ಅನ್ನು ಜಾಸ್ತಿ ಕವರ್ ಮಾಡ್ಕೊಳ್ಳಿ. ನಂತರ ಯಾವುದೊಂದು ಕ್ವಶನ್ ಪರ್ಫೆಕ್ಟ್ ಆಗಿರಲ್ಲ ಅಂತ ಹೇಳಿದ್ರೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಮೂರನೇ ಬೋರ್ಡ್ ಎಕ್ಸಾಮ್ ಬರೀ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಮೊದಲನೇ ಬೋರ್ಡ್ ಎಕ್ಸಾಮ್ ಎರಡನೇ ಬೋರ್ಡ್ ಎಕ್ಸಾಮ್ ಯಾವ ರೀತಿ ಇತ್ತು ಅದೇ ರೀತಿ ಮೂರನೇ ಬೋರ್ಡ್ ಎಕ್ಸಾಮ್ ಕೂಡ ಇರುತ್ತೆ. ನಂತರ KCET ರ್ಯಾಂಕಿಂಗ್ಗೆ ಮೂರನೇ ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರಾ ಅಂತ ಕೇಳ್ತಾ ಇದ್ರು. ಈಗ ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಏನು ಅನೌನ್ಸ್ ಆಗುತ್ತೆ, ಮೇ ಬಿ ಇದೇ ಮೇ 15ರಿಂದ 20 ಒಳಗಡೆ ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ ರಿಸಲ್ಟ್ ಅನೌನ್ಸ್ ಆದ ಮುಂದೆ ಕೆಲವು ದಿನಗಳಲ್ಲಿ KCET ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಸೊ ಈಗ KCET ರ್ಯಾಂಕಿಂಗ್ ಅನೌನ್ಸ್ ಆದ್ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಸೊ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂದ ನಿಮಗೆ ಹೆಲ್ಪ್ ಆಗೋದು PUC ಮೊದಲನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಹಾಗೆ PUC ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್. ಯಾಕಂದ್ರೆ ಇವೆರಡನ್ನೂ ಕನ್ಸಿಡರ್ ಮಾಡಿ, ಅಂದ್ರೆ ಬೆಸ್ಟ್ ಆಫ್ 2 ಮಾರ್ಕ್ಸ್ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ KCET ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ಮೊದಲನೇ ಬೋರ್ಡ್ ಎಕ್ಸಾಮ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ನಿಮಗೆ ಕೌನ್ಸಿಲಿಂಗ್ಗೆ ಮೊದಲನೇ ರೌಂಡ್ ಇಂದಾನೆ ಹೆಲ್ಪ್ ಆಗುತ್ತೆ. ಈಗ ಯಾವ ವಿದ್ಯಾರ್ಥಿಗಳು ಮೂರನೇ ಬೋರ್ಡ್ ಎಕ್ಸಾಮ್ ಬರೀತಾರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಅಂತಹ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಇಂಪ್ರೂವ್ ಆದ್ರೆ, ಈಗ ಸ್ಟೂಡೆಂಟ್ಸ್ ಏನಾದ್ರು KCET 2026 ಬರಿಬೇಕು ಅಂತಿದ್ದೀನಿ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಅಥವಾ KCET ಇದೇ ವರ್ಷ ಅಕಸ್ಮಾತ್ ಕನ್ಸಿಡರ್ ಮಾಡಿದ್ರೆ, ಇದುವರೆಗೆ ಏನೋ ಅನೌನ್ಸ್ ಮಾಡಿಲ್ಲ ಅದ್ರ ಬಗ್ಗೆ, ಅಕಸ್ಮಾತ್ ಕನ್ಸಿಡರ್ ಮಾಡಿದ್ರೆ ಈಗ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದ್ರೆ ಲಾಸ್ಟ್ ರೌಂಡ್ ಏನಿರುತ್ತೆ ಅದರಲ್ಲಿ ಹೆಲ್ಪ್ ಆದ್ರೆ ಆಗ್ಬೋದು. ಓಕೆ, ಬಟ್ ಫಸ್ಟ್ ರೌಂಡ್ ಹಾಗೆ ಸೆಕೆಂಡ್ ರೌಂಡ್ಗೆ ಮೊದಲನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಅಷ್ಟೇ ಹೆಲ್ಪ್ ಆಗುತ್ತೆ ನಿಮಗೆ. ನಂತರ ಇದಿಷ್ಟ ಆಗಿತ್ತು ವಿಷಯ ನಿಮ್ಗೆ ಹೇಳೋದು. ಇದನ್ನ ಬಿಟ್ಟು ಕೂಡ ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ID ಇದೆ, ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.